ಎಲ್ಲರಿಗೂ ನಮಸ್ಕಾರ. ನಮ್ಮ ಐತಿಹಾಸಿಕ ಧಾರ್ಮಿಕ ಶ್ರದ್ಧಾ ಕೇಂದ್ರ ಸಿರಸಿಯ ಮಾರಿಹೊರೆ ಇರುವ ಸ್ಥಳ ಮುರಿನಕಟ್ಟೆಯನ್ನು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಕಾರಣದಿಂದ ತಾಲೂಕಾಡಳಿತ ನಿಗದಿಪಡಿಸಿದ ಜಾಗದಲ್ಲೇ ತಾಲೂಕಾಡಳಿತದ ಸಮ್ಮುಖದಲ್ಲಿ ಮುರಿನಕಟ್ಟೆಯನ್ನು ಕಟ್ಟಿದೆವು. ಅದನ್ನು ಮತಾಂಧ ಮುಸ್ಲಿಂ ಸಮುದಾಯದವರು ಧ್ವಂಸಗೊಳಿಸಿರುತ್ತಾರೆ. ಇದರ ಸಂಬಂಧ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು, ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಸಂಘಟನೆಯ ಹಿಂದೂ ಸಂಘಟನೆಯ ಎಲ್ಲ ಪ್ರಮುಖರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಂದಿನ ಇದನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರಾಗಿರುವಂತಹ ರಾಮಕೃಷ್ಣ ನಾಯ್ಕರು. ಹರಿ ಓಂ. ಮೊದಲಿಗೆ ಮೇ 24 ಭಾನುವಾರ ವೆಂಕಟಾಪುರ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ ನಮ್ಮ ಹಿಂದೂ ಬಂಧುಗಳನ್ನ ಅವರು ಆ ಘಟನೆಯನ್ನ ನಾವು ಆ ದುಃಖದಲ್ಲಿ ನಾವಿದ್ದೇವೆ, ಆ ಘಟನೆಯ ದುಃಖದಲ್ಲಿದ್ದೇವೆ. ಲಕ್ಷ್ಮೀ ನರಸಿಂಹ ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ, ಈಗಾಗಲೇ ಜಯಂತ್ ನಾಯ್ಕರು ಸ್ವಾಗತದ ಮಾಡುವಾಗ ಹೇಳಿದ್ರು, ಇಲ್ಲಿ ಮಾಧ್ಯಮ ಗೋಷ್ಠಿಯನ್ನ ಯಾಕೆ ನಾವು ನಡೆಸ್ತಾ ಇದ್ದೇವೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಮುರಿನಕಟ್ಟೆ ಇದೊಂದು ಇತಿಹಾಸ ಪ್ರಸಿದ್ಧವಾದ ಕಟ್ಟೆ. ಅನಾದಿ ಕಾಲದಿಂದ ಇಡೀ ಭಟ್ಕಳ ತಾಲೂಕಿನ ಹಿಂದೂಗಳು ಅದನ್ನು ಆರಾಧಿಸಿಕೊಂಡು ಬಂದಂತ ಒಂದು ಪ್ರಸಿದ್ಧವಾದ ಕಟ್ಟೆ. ಅದು ಒಂದು ಮಾಹಿತಿ ಪ್ರಕಾರ ಶ್ರೀಧರ ಸ್ವಾಮಿಗಳು, ಸಚ್ಚಿದಾನಂದ ಸ್ವರೂಪದ ಭಗವಾನ್ ಶ್ರೀಧರ ಸ್ವಾಮಿಗಳು ಆ ಕಟ್ಟೆಗೆ ಆಗಮಿಸಿದ್ರು ಅಂದ್ರೆ, ಅವರಲ್ಲಿ ಚಿತ್ತೈಸಿದ್ದಾರೆ ಅಂದ್ರೆ ಆ ಕಟ್ಟೆಯ ಮಹತ್ವ ಏನು ಅಂತ ನಮಗೆ ಅರಿವಾಗ್ತದೆ. ಅದೇ ರೀತಿ ಕಳೆದ 5 ವರ್ಷಗಳಿಂದ ಆ ಕಟ್ಟೆಯ ಅದನ್ನ ಮರು ನಿರ್ಮಾಣ ಮಾಡ್ಬೇಕು ಆ ಕಟ್ಟೆಯನ್ನ ಅನ್ನುವಂತ ಕೂಗು ಭಟ್ಕಳದ ಸಮಸ್ತ ಹಿಂದೂಗಳು, ಸಮಸ್ತ ಹಿಂದೂ ಸಂಘಟನೆದಾಗಿತ್ತು. ಅದ ನಂತರ ನ್ಯಾಷನಲ್ ಹೈವೇ 66 ಅಗಲೀಕರಣದ ಸಂದರ್ಭದಲ್ಲಿ ಅದನ್ನ ತೆರವು ಮಾಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಇಲ್ಲಿಯ ಸಮಸ್ತ ಹಿಂದೂ ಸಂಘಟನೆ ಅಲ್ಲಿಯ ಗ್ರಾಮದವರನ್ನ ಕರೆದು ಅದನ್ನ ಎಲ್ಲಿ ಸ್ಥಾಪನೆ ಮಾಡಬೇಕು, ಎಲ್ಲಿ ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂತ ಮಾರ್ಕಿಂಗ್ ಕೂಡ ನಡೆದಿತ್ತು. ನಂತರ ಮತಾಂಧ ಶಕ್ತಿಗಳು ಅದಕ್ಕೆ ವಿರೋಧ ಮಾಡಿದ್ರು. ಅದು ಅಲ್ಲೇ ನೆನೆಗುದಿಗೆ ಬಿತ್ತು. ಮೊನ್ನೆ ಮೇ 24 ಭಾನುವಾರ ದಿನ IRB, ತಾಲೂಕಾಡಳಿತ ಹಾಗೂ ಅಲ್ಲಿಯ ಸ್ಥಳೀಯರ ಸಮ್ಮುಖದಲ್ಲಿ ಆ ಕಟ್ಟೆಯನ್ನ ಕಟ್ಟಲಿಕ್ಕೆ ಲೈನ್ ಔಟ್ ಮಾಡಿ ಅದಕ್ಕೆ ನಿಗದಿಪಡಿಸಿದ ಸ್ಥಳದಲ್ಲಿ ಅದನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಕಟ್ಟೆ ಮುಗಿತಾ ಬಂತು, ಅಷ್ಟೊತ್ತಿಗೆ ಮತಾಂಧ ಮುಸ್ಲಿಮರು ಅದ್ರ ಮೇಲೆ ದಾಳಿ ಮಾಡ್ತಾರೆ. 7-8 ಕಲ್ಲು ಬಾಕಿ ಇರುವಂತ ಸಂದರ್ಭದಲ್ಲಿ ಅವ್ರು ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸ್ನವರು ಅವರನ್ನ ಆ ಕಡೆ ಕಟ್ಟೆಯನ್ನು ಕಟ್ಟಿ ಅದನ್ನ ಕಂಪ್ಲೀಟ್ ಕಟ್ಟೆಯನ್ನ ಮುಗಿಸುವಂತ ಕೆಲಸ ಮಾಡ್ತಾರೆ. ನಮಗೆ ಅವತ್ತು ಈ ಒಂದು ಶೋಕ ಇತ್ತು ಭಟ್ಕಳದ ಜನರಿಗೆ. ನಾವೆಲ್ಲ ಅಲ್ಲಿಂದ ವಾಪಸ್ ಬರ್ತೇವೆ. ಸಂಜೆ ಆದ ತಕ್ಷಣ ಸಾವಿರಾರು ಸಂಖ್ಯೆಯಲ್ಲಿ, ಅದು ಪೊಲೀಸ್ ವೈಫಲ್ಯನೋ ಏನೋ ಗೊತ್ತಿಲ್ಲ, ಯಾಕಂದ್ರೆ ಪೊಲೀಸರಿಗೆ ಅದು ಜಾಗೃತಿ ಇರ್ಬೇಕಿತ್ತು. ಈ ಕಟ್ಟೆ ಇಷ್ಟು ವಿವಾದ ಇದೆ, ಈ ಕಟ್ಟೆಗೆ ರಕ್ಷಣೆ ಕೊಡ್ಬೇಕು ಅನ್ನುವಂಥದ್ದು ಭಟ್ಕಳ ಪೊಲೀಸರಿಗೆ ಆ ಜಾಗೃತಿ ಇರ್ಬೇಕಿತ್ತು. ಅಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಇವರು ಕೆಲವು ಪೊಲೀಸರು ಇದ್ರು ಅಲ್ಲಿ. ಆ ಸಂದರ್ಭದಲ್ಲಿ ಮತಾಂಧ ಮುಸ್ಲಿಂ ಶಕ್ತಿಗಳು ಅದ್ರ ಮೇಲೆ ದಾಳಿ ಮಾಡ್ತಾರೆ. ಯಾವ ಮಟ್ಟದಲ್ಲಿ ಅದನ್ನ ದಾಳಿ ಮಾಡ್ತಾರೆ ಅಂದ್ರೆ, ಚಪ್ಪಲ್ ಕಾಲಲ್ಲಿ ನಾವು ಬೆಳಿಗ್ಗೆ ಪೂಜೆ ಮಾಡಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕೆಸರುಗಲ್ ಮುಹೂರ್ತ ಮಾಡಿ ಅಲ್ಲಿ ಪ್ರಸಾದ ಹಾಕಿ ಅದನ್ನ ನಿರ್ಮಾಣ ಮಾಡಿದಂಥದ್ದು, ಚಪ್ಪಲ್ ಕಾಲಿನಿಂದ ಒದ್ದು ಅದನ್ನ ಕೆಡವಿದ್ದಾರೆ. ಒಂದು ಕಲ್ಲನ್ನ ಹಿಡಿದು ಅದನ್ನ ಕೆಡವಿದ್ದಾರೆ. ಅದನ್ನ ಇಡೀ ಭಟ್ಕಳದ ಹಿಂದೂ ಸಮಾಜ, ಸಮಸ್ತ ಹಿಂದೂ ಸಂಘಟನೆ ಎಲ್ಲ ಒಕ್ಕೂಟ ಇದನ್ನ ತೀವ್ರವಾಗಿ ಖಂಡಿಸ್ತದೆ. ಹಾಗೆ ಅದನ್ನ ಮಾಡಿದಂಥವ್ರ ಮೇಲೆ ಈಗಾಗಲೇ ಕೆಲವು ಜನರ ಮೇಲೆ ಕೇಸ್ ಮಾಡಿದ್ದಾರೆ. ಕೆಲವು ಒಂದು FIR ಹಿಂದೂಗಳ ಮೇಲೆ ಮಾಡಿದ್ದಾರೆ, 50 ಜನರ ಮೇಲೆ ಮಾಡಿದ್ದಾರೆ. ಈಗ ಆಲ್ರೆಡಿ 17 ಜನರ ಹೆಸರನ್ನ ಈಗ ನಮಗೆ ಗೊತ್ತಾಗಿದೆ, 35 ಮತ್ತು ಬಾಕಿ ಇದೆ. ಹಿಂದೂಗಳು ಅವತ್ತೇನು ನಿಷೇಧಾಜ್ಞೆ ಇರಲಿಲ್ಲ. ಹಿಂದೂಗಳು ನಮ್ಮ ಅಸ್ಮಿತೆಯ ಉಳಿವಿಗಾಗಿ
ಅಲ್ಲಿ ಏನು ಅದನ್ನ ಈ ರೀತಿ ಆಯ್ತು ಅಂತ ಸ್ಟೇಷನ್ ನಲ್ಲಿ ನಾವು ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿದವ್ರ ಮೇಲೆ ಇವರು ಕೇಸ್ ವಾಪಸ್ ಮಾಡಿದ್ದಾರೆ. ನಾನು ಮಾಧ್ಯಮದ ಮುಖಾಂತರ ಅದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ತಕ್ಷಣ ಆ ನಮ್ಮ ಕಾರ್ಯಕರ್ತರ ಮೇಲೆ ಏನ್ ಕೇಸ್ ಮಾಡಿದ್ದಾರೆ ಅದನ್ನ ವಾಪಸ್ ತಗೊಳ್ಬೇಕು. ಮತಾಂಧ ಶಕ್ತಿಗಳು ಏನಲ್ಲ ಅಟ್ಟಹಾಸ ಮೆರೆದಿದೆ. ಒಬ್ಬರ ಪ್ರಮುಖರನ್ನ ಆ ಕೇಸ್ನಲ್ಲಿ ಇವರು ಫಿಕ್ಸ್ ಮಾಡಲಿಲ್ಲ. ಎಲ್ಲ ಯಾರ್ಯಾರನ್ನೋ ಕೇಸ್ನಲ್ಲಿ ಫಿಕ್ಸ್ ಮಾಡಿದ್ದಾರೆ. ಆ ಸ್ಥಳಕ್ಕೆ ಬರ್ಬೇಕು ಅಂತ ಹೇಳಿ ಪ್ರಚೋದನಾಕಾರಿ ಭಾಷಣ ಮಾಡಿ ವಿಡಿಯೋ ಬಿಡುಗಡೆ ಮಾಡಿದವನನ್ನು ಇನ್ನು ತನಕ ಬಂಧಿಸಲಿಲ್ಲ ಅನ್ನುವಂತ ಮಾಹಿತಿ ಇದೆ. ತಕ್ಷಣ ಮತಾಂಧ ಏನು ಅಲ್ಲಿ ಜಿಹಾದಿ ಮನಸ್ಥಿತಿ, ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದವರನ್ನ ತಕ್ಷಣದಲ್ಲಿ ಬಂಧಿಸಬೇಕು. ಸಾವಿರಾರು ಜನ ಬಂದಲ್ಲಿ ದಾಳಿ ಮಾಡಿದ್ದಾರೆ. ಪ್ರತಿ ಒಬ್ಬ ಹಿಂದೂಗಳಿಗೂ ಅದು ತುಂಬಾ ಆಘಾತ ಆಗಿದೆ. ಒಂದು ಭಾಗದಲ್ಲಿ ನಮ್ಮವರನ್ನ ಕಳ್ಕೊಂಡು ದುಃಖ ಇದೆ, ಇನ್ನೊಂದು ಕಡೆ ಮತಾಂಧರು ನಮ್ಮ ಶ್ರದ್ಧಾ ಕೇಂದ್ರವನ್ನ ನಾವು ನಿರ್ಮಾಣ ಮಾಡಿದಂತ ಕಟ್ಟೆಯನ್ನ ಒಡೆದಿದ್ದಾರೆ. ಹಿಂದೂ ಸಂಘಟನೆ ಇದನ್ನ ಹಾಗೆ ಸುಮ್ಮನೆ ಕೈ ಕಟ್ಟಿಕೊಳ್ಳುವುದಿಲ್ಲ. ಸಮಸ್ತ ಭಟ್ಕಳದ ಹಿಂದೂಗಳು, ಸಮಸ್ತ ಹಿಂದೂ ಸಂಘಟನೆ ಮುಂದಿನ ದಿನದಲ್ಲಿ ಹಂತ ಹಂತವಾಗಿ, ಈಗಾಗಲೇ ಅವರನ್ನ ಬಂಧಿಸದೇ ಇದ್ರೆ ಹಂತ ಹಂತವಾಗಿ ನಾವು ಪ್ರತಿಭಟನೆ ಕೈಗೊಳ್ತೇವೆ. 48 ಗಂಟೆಗಳಲ್ಲಿ ಆ ಕಟ್ಟೆ ಮರು ನಿರ್ಮಾಣ ಆಗ್ಲೇಬೇಕು. ನಾನು ತಾಲೂಕಾಡಳಿತಕ್ಕೆ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. 48 ಗಂಟೆಯಲ್ಲಿ ನಿರ್ಮಾಣ ಮಾಡ್ಲಿಲ್ಲ ಅಂತ ಆದ್ರೆ ಭಟ್ಕಳದಲ್ಲಿ ನಾವು ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ನಮ್ಮ ಸಂಘಟನೆ ಹಿರಿಯವರು ನಮಗೆ ಮಾರ್ಗದರ್ಶನ ಏನ್ ಕೊಡ್ತಾರೆ ಆ ರೀತಿಯಲ್ಲಿ ಈಗಾಗಲೇ ಜಿಲ್ಲೆ ರಾಜ್ಯದಲ್ಲಿಯೂ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಈಗಾಗಲೇ ಎಲ್ಲ ಪ್ರಮುಖರು ಅದ್ರ ಬಗ್ಗೆ ತುಂಬಾ ನಮ್ಮ ಹತ್ರ ಅದ್ರ ಬಗ್ಗೆ ಮಾತುಕತೆ ಮಾಡಿದ್ದಾರೆ. ಇದ್ರದ್ದು ಪ್ರತಿಭಟನೆಯ ಸ್ವರೂಪವನ್ನ ನಾವು ಮುಂದಿನ ದಿನದಲ್ಲಿ ನಿಗದಿ ಮಾಡ್ತೇವೆ. 48 ಗಂಟೆಯಲ್ಲಿ ನಮಗೆ ಕಟ್ಟೆ ನಿರ್ಮಾಣ ಆಗಬೇಕು. ನಮ್ಮ ಕಾರ್ಯಕರ್ತರ ಮೇಲೆ ಏನು ಮಾಡಿದಂತ ಕೇಸನ್ನ ತಕ್ಷಣದಲ್ಲಿ ವಾಪಸ್ ಬೇಸರ ಅದನ್ನ ವಾಪಸ್ ತಗೊಳ್ಬೇಕು ಕೇಸನ್ನು. ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.